ನೋಡಿ, ನೀವು ಈ ರೂಪದಲ್ಲಿ ಬಿಂದಿ ಇಟ್ಕೊಂಡು, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು, ಹಣೆಗೆ ಸಿಂಧೂರ ಇಟ್ಕೊಂಡು, ನೀವು ಮುಸ್ಲಿಂ ಏರಿಯಾಗಳಿಗೆ ಹೋದಾಗ, ಅವ್ರ ಗಲ್ಲಿಗಳಿಗೆ ಹೋದಾಗ ನಿಮ್ಮನ್ನ ಹೋಗೋದಕ್ಕೆ ಬಿಡ್ತಾರಾ ಅವರು? 8 ವರ್ಷಗಳಿಂದ ನಾನು ವಿಶೇಷವಾಗಿ ಇದೇ ಮುಸಲ್ಮಾನ್ರ ಗಲ್ಲಿಗಳಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ. ಒಂದು ಸಲನೂ ಕೂಡ ನಿಮ್ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ ಇವತ್ತು. ಒಂದು ಸಲನೂ ಯಾವ್ದೇ ಮುಸಲ್ಮಾನ ಹೆಂಗ್ಸು ಅಥ್ವಾ ಪರಿವಾರ ನನಗ್ ಯಾವತ್ತೂ ಹೇಳಿಲ್ಲ, ನೀವಿಲ್ಲಿಗ್ ಹೇಗ್ ಬಂದ್ರಿ, ನೀವಿಲ್ಲಿಗ್ ಬರ್ಬಾರ್ದು ಅಂತ. ಈಗ್ ನಾನು ಸತ್ಯ ಹೇಳಲೇಬೇಕಾಗತ್ತೆ. ನಮ್ಮ ಪ್ರೀತಿಯ ಅಸಜ್ಜಿ ಅವರ ಜನ ಬರೋದು ನಮ್ಮ ರೇಷನ್ ಚೀಲಗಳ್ನ ಹುಡ್ಕೋದಿಕ್ಕೆ. ಕೋನ್ ಏನು, ಖಾನ್ ಸೆ ಆಯಾ ಏನು, ಕ್ಯಾ ಕರ್ ರಾ ಹೈ ಸಬ್, ಕ್ಯೂಂ ಕರ್ ರಾ ಹೈ ಸಬ್. ಮತ್ ಯಾವಾಗ್ಲೂ ನನ್ನ ಡ್ರೈವರ್ಗಳು ಹೆದರ್ಕೋತಾ ಇದ್ರು, ಯಾಕಂದ್ರೆ 2 ಅಥವಾ 3 ಜನ ಬರ್ತಾ ಇದ್ರು ಅಷ್ಟೇ ನನ್ ಜೊತೆ ಕೆಲ್ಸ ಮಾಡೋದಿಕ್ಕೆ. ಮತ್ ನಾನ್ ಯಾವಾಗ ಇವ್ರ ಹತ್ರ ಹೋದ್ರು, ಈ ಹೆಂಗಸ್ರ ಹತ್ರ ನಾವು ನೋವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅವ್ರ ದುಃಖನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನು ಖಾಲಿ ಕೈಯಲ್ಲಿ ಹೋಗ್ತಾ ಇರ್ಲಿಲ್ಲ. 1 ತಿಂಗ್ಳು ರೇಷನ್ ತಗೊಂಡ್ ಹೋಗ್ತಿದ್ದೆ, ಯಾಕಂದ್ರೆ ನನ್ನನ್ನ ಭೇಟಿ ಮಾಡಿದ್ಮೇಲೆ ಯಾವುದೇ ತಾಯಿ ತನ್ನ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂತ. ಅವಳು ಮಕ್ಳಿಗೆ ಊಟ ಸಿಗ್ಬೇಕು ಅನ್ನೋ ಕಾರಣಕ್ಕೆ ತಗೊಂಡ್ ಹೋಗ್ತಿದ್ದೆ.